ಅವನನ್ನು ಕೊಲ್ಲಲು ಭೂತ ಬೇಕಾಗಿರಲಿಲ್ಲ. ಒಂದು ನಗು ಸಾಕಾಗಿತ್ತು. ಇದು ಭಯದ ಕಥೆಯಲ್ಲ, ಒಂದು ಅವಮಾನದ ಬೆಲೆ. ರಾತ್ರಿ 11:47 PM. ಒಂದು ದೊಡ್ಡ ಆಡಿಟೋರಿಯಂ. ಸ್ಟೇಜ್ ಲೈಟ್ ಮಾತ್ರ ಆನ್. ಹಾಲ್ ಸಂಪೂರ್ಣ ಖಾಲಿ. ಎಲ್ಲವೂ ನಾರ್ಮಲ್ ಅಂತಾನೆ ಕಾಣುತ್ತಿತ್ತು. ಅವನು ಒಬ್ಬನೇ ನಿಂತಿದ್ದ. ರಾಘವ. ನಗರದಲ್ಲಿ ಗುಡ್ ಪರ್ಸನ್ ಅಂತಲೇ ಪರಿಚಯ. ಆರ್ಟಿಸ್ಟ್ ಸಪೋರ್ಟ್ ಮಾಡ್ತಾನೆ, ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತಾನೆ. ಆದ್ರೆ ಆ ರಾತ್ರಿ ಅವನು ಸ್ಟೇಜ್ ಇನ್ಸ್ಪೆಕ್ಷನ್ ಮಾಡೋಕೆ ಬಂದಿದ್ದ. ಅದೇ ಸಮಯದಲ್ಲಿ ಲೈಟ್ಸ್ ಆಫ್. ಒಂದೇ ಕ್ಷಣದಲ್ಲಿ ಹಾಲ್ ಸಂಪೂರ್ಣ ಕತ್ತಲೆ. ರಾಘವ ಸುತ್ತಲೂ ನೋಡ್ತಾನೆ. ಹಾಲ್ ಸಂಪೂರ್ಣ ಖಾಲಿ. ಆಡಿಯನ್ಸ್ ಸೀಟ್ಗಳಲ್ಲಿ ಯಾರೂ ಇಲ್ಲ. ಆದರೆ ಅವನಿಗೆ ಒಂದು ಫೀಲಿಂಗ್ ಬರುತ್ತದೆ, ಯಾರೋ ನೋಡ್ತಿದ್ದಾರೆ ಅನ್ನೋದು. ಅವನು ಸ್ಲೋಲಿ ಸ್ಟೇಜಿಂದ ಕೆಳಗೆ ಇಳಿಯುತ್ತಾನೆ. ಹಲೋ ಅಂತ ಸಾಫ್ಟ್ಲಿ ಕೇಳ್ತಾನೆ. ರೆಸ್ಪಾನ್ಸ್ ಇಲ್ಲ. ಅದೇ ಕ್ಷಣದಲ್ಲಿ ಹಿಂಬದಿ ಸೀಟ್ಗಳಿಂದ ಒಂದು ಚಪ್ಪಾಳೆ ಶಬ್ದ ಕೇಳಿಸ್ತದೆ. ಒಂದು ಮಾತ್ರ ಕ್ಲಾಪ್. ಖಾಲಿ ಹಾಲ್ನಲ್ಲಿ ಅದು ತುಂಬ ಲೌಡ್ ಆಗಿ ಕೇಳಿಸುತ್ತೆ. ರಾಘವನ್ ಹಾರ್ಟ್ ಬೀಟ್ ಜೋರಾಗುತ್ತದೆ. ಆ ಕ್ಷಣದಲ್ಲಿ ಅವನು ಮತ್ತೆ ಕೇಳುತ್ತಾನೆ. ಈ ಸಲ ಒಂದು ಕರ್ಕಶ ನಗು. ಅದು ಸಾಮಾನ್ಯ ನಗು ಅಲ್ಲ, ಚುಚ್ಚುವ ಹಾಗೆ, ಕಿವಿಯೊಳಗೆ ತೂರಿಕೊಳ್ಳುವ ಹಾಗೆ. ರಾಘವ ಫ್ರೀಸ್ ಆಗುತ್ತಾನೆ. ಅವನ ಉಸಿರು ಒಂದು ಕ್ಷಣ ನಿಂತ ಹಾಗೆ ಆಗುತ್ತದೆ. ನಗು ನಿಂತ ಮೇಲೆ ಹಾಲ್ ಮತ್ತೆ ಮೌನವಾಗುತ್ತದೆ. ಅದು ಇನ್ನೂ ಭಯಂಕರ. ರಾಘವ ಸುತ್ತಲೂ ನೋಡ್ತಾನೆ. ಯಾರೂ ಕಾಣಿಸಲ್ಲ. ಆದ್ರೆ ಅವನ ಕಿವಿಯ ಹತ್ತಿರ ಒಂದು ಧ್ವನಿ, ಬಹಳ ನಿಧಾನವಾಗಿ, ಬಹಳ ಹತ್ತಿರ. ನೀನು ನನ್ನನ್ನು ಮರೆಯೋಕೆ ಪ್ರಯತ್ನ ಮಾಡ್ದೆ. ರಾಘವ ಕಣ್ಣುಗಳು ಅಗಲವಾಗುತ್ತವೆ. ಅವನು ಹಿಂದಕ್ಕೆ ಸರಿಯುತ್ತಾನೆ. ಯಾರಿದು ಅಂತ ಕೇಳ್ತಾನೆ. ಉತ್ತರ ಬರಲ್ಲ. ಉಸಿರಾಟದ ಶಬ್ದ ಮಾತ್ರ. ಉಸಿರಾಟದ ಶಬ್ದ ಮತ್ತಷ್ಟು ಹತ್ತಿರ ಬರುತ್ತದೆ. ರಾಘವನ ಬೆನ್ನು ಮೂಳೆಯಲ್ಲಿ ಚಳಿ ಹರಿದಂತೆ ಅನಿಸುತ್ತದೆ. ಅಷ್ಟರಲ್ಲಿ ಅವನ ಕಿವಿಯ ಹಿಂಭಾಗಕ್ಕೆ ಒಂದು ತಣ್ಣನೆಯ ಸ್ಪರ್ಶ. ಬೆರಳುಗಳಂತೆ ಅಲ್ಲ, ನೆರಳಿನಂತೆ. ರಾಘವ ಜಿಗಿದು ಮುಂದಕ್ಕೆ ಹೆಜ್ಜೆ ಇಡ್ತಾನೆ. ಇದೇನು ಅಂತ ಭಯದಲ್ಲಿ ಮಾತಾಡ್ತಾನೆ. ಅದೇ ಕ್ಷಣದಲ್ಲಿ ಅವನ ತಲೆಯೊಳಗೆ ಒಂದು ನೋವು ಚುಚ್ಚುತ್ತದೆ. ಸ್ಮರಣೆಗಳಂತೆ, ಅವಮಾನಗಳಂತೆ. ಆ ನೋವಿನ ಮಧ್ಯೆ ರಾಘವನ ಕಣ್ಣುಗಳ ಮುಂದೆ ಚಿತ್ರಗಳು ಓಡತೊಡಗುತ್ತವೆ. ಈ ಆಡಿಟೋರಿಯಂ, ಅದೇ ಸ್ಟೇಜ್, ಆದ್ರೆ ಬೇರೆ ದಿನ. ಬೆಳಕು, ಜನರ ಶಬ್ದ, ಆಡಿಷನ್ ಡೇ. ಸ್ಟೇಜ್ ಮೇಲೆ ಒಬ್ಬ ಯುವ ಹುಡುಗ ನಿಂತಿದ್ದಾನೆ. ಹೆಸರು ಆರ್ಯ. ಕೈಯಲ್ಲಿ ಒಂದು ಇನ್ಸ್ಟ್ರುಮೆಂಟ್, ಮುಖದಲ್ಲಿ ನಂಬಿಕೆ, ಕಣ್ಣುಗಳಲ್ಲಿ ಕನಸು. ಹುಡುಗ ನುಡಿಸಲು ಶುರು ಮಾಡ್ತಾನೆ. ಮ್ಯೂಸಿಕ್ ಸಾಫ್ಟ್. ಎಲ್ಲರೂ ಕಳೆದು ಹೋಗೋ ಹಾಗೆ ನುಡಿಸ್ತಾನೆ. ಹಾಲ್ ನಿಧಾನವಾಗಿ ಶಾಂತವಾಗುತ್ತದೆ. ಅಂತಿಮ್ ನೋಟ್ ಮುಗಿದ ಕ್ಷಣದಲ್ಲಿ ರಾಘವ್ ಕ್ಲಾಪ್ಸ್ ಮಾಡ್ತಾನೆ. ಗುಡ್ ಅಂತ ಹೇಳ್ತಾನೆ. ಜನ ಚೇರ್ಸ್ ಮಾಡ್ತಾರೆ. ಹಾಲ್ ಫುಲ್ ಚಪ್ಪಾಳೆ. ಆರ್ಯನ ಮುಖದಲ್ಲಿ ನಗು. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇರ್ತಾನೆ. ಆಗಲೇ ರಾಘವನ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ಬ್ಯಾಕ್ ಸ್ಟೇಜ್ನಲ್ಲಿ ವೇಟ್ ಮಾಡು, ನಂತರ ಮಾತಾಡೋಣ. ಹುಡುಗ ಮನಸ್ಸು ಖುಷಿಯಿಂದ ತುಂಬುತ್ತದೆ. ಅವನು ಸ್ಟೇಜಿಂದ ಇಳಿದು ಬ್ಯಾಕ್ ಸ್ಟೇಜ್ ಕಡೆ ಹೋಗ್ತಾನೆ. ಅಲ್ಲಿ ಡೋರ್ ಕ್ಲೋಸ್. ಬ್ಯಾಕ್ ಸ್ಟೇಜ್ ಒಳಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡದೆ ಗ್ರೇಟ್, ಬಟ್ ಟ್ಯಾಲೆಂಟ್ ಒಂದೇ ಇದ್ರೆ ಸಾಕಾಗತ್ತಾ? ಆರ್ಯ ಕೇಳ್ತಾನೆ, ಬೇರೆ ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ, ನಾಳೆನೇ ಫೇಮಸ್ ಆಗ್ತೀಯ. ಒಳ್ಳೆ ಮೂವಿಗೆ ನೀನೆ ಮ್ಯೂಸಿಕ್ ಮಾಡೋದ್. ಆದ್ರೆ 10 ಲಕ್ಷ ಕೊಡ್ಬೇಕು ಅಂತ ನೇರವಾಗಿ ಹೇಳ್ತಾನೆ. ಆರ್ಯ ಶಾಕ್ ಆಗುತ್ತಾನೆ. ಸರ್, ಮನಿ ಅಂತ ನಡುಕ್ತಾನೆ. ಆರ್ಯ ಕೈ ಜೋಡಿಸಿ ಹೇಳ್ತಾನೆ, ಸರ್, ಪುವರ್ ಬ್ಯಾಕ್ಗ್ರೌಂಡ್, ಪ್ಲೀಸ್ ಹೆಲ್ಪ್ ಮಾಡಿ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್. ಈ ಇನ್ಸ್ಟ್ರೂಮೆಂಟ್ ಬಿಟ್ರೆ ನನ್ನ ಹತ್ರ ಏನಿಲ್ಲ ಸರ್, ಪ್ಲೀಸ್ ಅಂತ ರಾಘವನ ಕಾಲಿಗೆ ಬೀಳ್ತಾನೆ. ರಾಘವನ್ ಟೋನ್ ಬದಲಾಗುತ್ತದೆ. ಮುಖದ ನಗು ಮಾಯವಾಗುತ್ತದೆ. ರಾಘವನ ಕಣ್ಣು ಸಣ್ಣವಾಗುತ್ತದೆ. ರಾಘವ ಕೋಪದಿಂದ, ಸ್ಟೇಜ್ ಫ್ರೀ ಅಲ್ಲ. ಅಷ್ಟರಲ್ಲಿ ಅಸಿಸ್ಟೆಂಟ್ ಒಳಗೆ ಬರ್ತಾನೆ. ಪ್ರೋಗ್ರಾಮ್ ಕಾಸ್ಟ್ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಅದೇ ಕ್ಷಣದಲ್ಲಿ ರಾಘವ ಆರ್ಯನಿಗೆ ಒಂದು ಬಲವಾದ ಕಿಕ್ ಹೊಡಿತಾನೆ. ಆರ್ಯ ನೆಲಕ್ಕೆ ಕುಸಿದು ಬೀರುತ್ತಾನೆ. ಅಸಿಸ್ಟೆಂಟ್ ಅವನ ಕಡೆ ನೋಡುವನು. ಕಣ್ಣುಗಳಲ್ಲಿ ದಯೆ ಇಲ್ಲ. ಟ್ಯಾಲೆಂಟ್ ಇದ್ರೆ ಸಾಕು ಅಂತ ಬಂದುಬಿಟ್ಟಿಯಾ ಅಂತ ನಗ್ತಾನೆ. ಹಣ ಇಲ್ಲ, ಹೆಸರು ಇಲ್ಲ, ಅದೇನು ಡ್ರೀಮ್? ರಾಘವ ನಿಧಾನವಾಗಿ ಹೇಳ್ತಾನೆ, ನಿನ್ನಂಥವ್ರು ನನ್ನ ಟೈಮ್ ವೇಸ್ಟ್ ಮಾಡ್ತೀರಾ. ಅಸಿಸ್ಟೆಂಟ್ ಮತ್ತೆ ಸೇರಿಸುತ್ತಾನೆ. ಸ್ಟೇಜ್ ನಮ್ಮದು, ಕನಸು ನಿನ್ನದು. ಅದು ಇಲ್ಲಿ ಕೆಲಸ ಮಾಡಲ್ಲ. ಆರ್ಯ ಮಾತಾಡಲ್ಲ. ಅವನ ಕಣ್ಣುಗಳಲ್ಲಿ ಏನೋ ಮುರಿದಂತೆ ಕಾಣುತ್ತದೆ.
ಅವನ ಕನಸು ಮತ್ತು ಅವನ ಭರವಸೆ ಸಾಯುತ್ತೆ. ಅದೇ ಕ್ಷಣದಲ್ಲಿ ಆರ್ಯನ ಕೈಯಲ್ಲಿದ್ದ ಇನ್ಸ್ಟ್ರುಮೆಂಟ್ ಜಾರಿ ಬೀಳುತ್ತದೆ. ನೆಲಕ್ಕೆ ಬಿದ್ದ ತಕ್ಷಣ ಒಂದು ಕ್ರ್ಯಾಕ್ ಸೌಂಡ್. ಆ ಶಬ್ದ ಬ್ಯಾಕ್ ಸ್ಟೇಜ್ ಹಾಲ್ ತುಂಬ ಪ್ರತಿಧ್ವನಿಸುತ್ತದೆ. ಹುಡುಗ ಏನೂ ಹೇಳಲ್ಲ, ಕಣ್ಣೀರೂ ಇಲ್ಲ. ಅವನು ಇನ್ಸ್ಟ್ರುಮೆಂಟ್ ನೋಡ್ತಾನೆ. ಮುರಿದ ತುಂಡುಗಳು. ಅವನ ಕನಸಿನಂತೆಯೇ ರಾಘವ ಮತ್ತು ಅಸಿಸ್ಟೆಂಟ್ ಅವನ ಕಡೆ ನೋಡ್ತಾರೆ. ಅವರಿಗೆ ಇನ್ಸ್ಟ್ರುಮೆಂಟ್ ಒಂದು ಆಬ್ಜೆಕ್ಟ್ ಮಾತ್ರ. ಹುಡುಗ ನಿಧಾನವಾಗಿ ಎದ್ದು ನಿಂತು ಯಾವ ಮಾತು ಹೇಳದೆ ಹೊರಗೆ ನಡೆದು ಹೋಗುತ್ತಾನೆ. 2 ದಿನಗಳ ನಂತರ ಬೆಳಗಿನ ಪತ್ರಿಕೆ. ಒಂದು ಸಣ್ಣ ಸುದ್ದಿ. ರೈಲ್ವೆ ಟ್ರ್ಯಾಕ್ ಹತ್ತಿರ ಒಬ್ಬ ಯುವ ಕಲಾವಿದನ ಮೃತದೇಹ ಪತ್ತೆ. ಹೆಸರು ಆರ್ಯ. ಆಕ್ಸಿಡೆಂಟಲ್ ಫಾಲ್ ಸ್ಪೆಕ್ಟೆಡ್. ಯಾರೂ ಪ್ರಶ್ನೆ ಕೇಳಲ್ಲ, ಯಾರೂ ಹುಡುಕಲ್ಲ. ಒಂದು ಕನಸು ಅಲ್ಲಿ ಮುಗಿದು ಹೋಗುತ್ತದೆ, ಮೌನವಾಗಿ. ಚಿತ್ರಗಳು ಒಂದೇ ಕ್ಷಣದಲ್ಲಿ ನಿಲ್ಲುತ್ತವೆ. ರಾಘವ ಮತ್ತೆ ಆ ಆಡಿಟೋರಿಯಂ ಒಳಗೆ ನಿಂತಿದ್ದಾನೆ. ಸ್ಟೇಜ್ ಲೈಟ್ ಮಿಂಚುತ್ತದೆ. ಅವನ ಉಸಿರು ಗಟ್ಟಿಯಾಗುತ್ತದೆ. ಇಲ್ಲ, ಇದು ಸಾಧ್ಯವೇ ಇಲ್ಲ ಅಂತ ನುಡಿದಂತೆ ಹೇಳ್ತಾನೆ. ಅದೇ ಧ್ವನಿ ಮತ್ತೆ ಕೇಳಿಸುತ್ತದೆ, ಈ ಸಲ ತುಂಬ ಹತ್ತಿರದಿಂದ. ನನ್ನ ಕನಸು ಇಲ್ಲೇ ಮುರಿಯಿತು. ರಾಘವ ಕಿವಿ ಮುಚ್ಚಿಕೊಳ್ಳುತ್ತಾನೆ. ಸಾಕು, ಹೋಗು ಅಂತ ಕೂಗುತ್ತಾನೆ. ಜೋರಾಗಿ ಹೆಲ್ಪ್ ಹೆಲ್ಪ್ ಅಂತ ಕಿರುಚುತ್ತಾನೆ. ಆದರೆ ಹಾಲ್ನಲ್ಲಿ ಯಾರೂ ಇಲ್ಲ. ಅದೇ ಕರ್ಕಶ ನಗು ಮತ್ತೆ ಶುರುವಾಗುತ್ತೆ. ಅದೇ ನಗು ಹಠಾತ್ ನಿಲ್ಲುತ್ತದೆ. ಒಂದು ಭಾರವಾದ ಮೌನ. ಅಷ್ಟರಲ್ಲಿ ರಾಘವ ದೇಹ ತನ್ನದೇ ನಿಯಂತ್ರಣ ಕಳೆದುಕೊಳ್ಳುತ್ತದೆ. ಅವನು ಉಸಿರು ತೆಗೆದುಕೊಳ್ಳಲು ಹೋರಾಡುತ್ತಾನೆ. ಕಣ್ಣುಗಳು ಅಗಲವಾಗುತ್ತವೆ. ಅದೇ ಧ್ವನಿ ಕೊನೆಯದಾಗಿ ಹೇಳುತ್ತದೆ, ನೀನು ನನ್ನನ್ನು ಕೊಲ್ಲಲಿಲ್ಲ. ನೀನು ನನ್ನೊಳಗೆ ನನ್ನನ್ನು ಪ್ರತಿ ಕ್ಷಣ ಸತ್ತಂತೆ ಬದುಕಲು ಬಿಟ್ಟೆ. ಸ್ಟೇಜ್ ಲೈಟ್ ಜೋರಾಗಿ ಮಿಂಚುತ್ತದೆ. ರಾಘವನ ದೇಹ ನೆಲಕ್ಕೆ ಬೀಳುತ್ತದೆ. ಒಂದು ಕೊನೆಯ ನಿಟ್ಟುಸಿರು, ಮೌನ. ರಾಘವ ಸತ್ತ ನಂತರ ಕೆಲವು ದಿನಗಳು ಕರೆಯುತ್ತವೆ. ಒಂದು ರಾತ್ರಿ ಆಡಿಟೋರಿಯಂ ಅಸಿಸ್ಟೆಂಟ್ ಮನೆ. ಗಡಿಯಾರ 11:47 PM ತೋರಿಸುತ್ತದೆ. ಅಷ್ಟರಲ್ಲಿ ಡೋರ್ ಬೆಲ್ ರಿಂಗ್ ಆಗುತ್ತೆ ನಿಧಾನವಾಗಿ. ಡೋರ್ ತೆಗೆಯುತ್ತಾನೆ. ಯಾರೂ ಇಲ್ಲ. ಕೆಳಗೆ ನೋಡ್ತಾನೆ. ನೆಲದ ಮೇಲೆ ಒಂದು ವೂಡನ್ ಕೇಸ್. ಅಸಿಸ್ಟೆಂಟ್ ಕೈ ನಡುಗುತ್ತಾ ಅದನ್ನು ಎತ್ತುತ್ತಾನೆ. ಒಳಗೆ ಮುರಿದ ಇನ್ಸ್ಟ್ರುಮೆಂಟ್. ಅದೇ ಆರ್ಯನ ಇನ್ಸ್ಟ್ರುಮೆಂಟ್. ಅಸಿಸ್ಟೆಂಟ್ ಬೆಚ್ಚಿ ಬೀಳುತ್ತಾನೆ. ಡೋರ್ ಸ್ಲೋ ಆಗಿ ಕ್ಲೋಸ್ ಆಗುತ್ತೆ. ಮೌನ. ಕಲೆಗೆ ಅವಕಾಶ ಕೊಡದೇ ಇರಬಹುದು, ಆದ್ರೆ ಅದನ್ನ ಅವಮಾನಿಸಿದ್ರೆ ಒಂದು ದಿನ ಅದೇ ಕಲೆ ನಿನ್ನನ್ನೇ ತೀರ್ಪು ಮಾಡುತ್ತದೆ. ಇಲ್ಲಿ ತನಕ ಈ ಕಥೆ ಕೇಳಿದ್ರೆ ನಿಮಗೆ ಇದು ಇಷ್ಟ ಆಗಿರಬೇಕು. ಇಂಥ ಕಥೆಗಳು ಮತ್ತೆ ಕೇಳಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಭಯವನ್ನು ಇನ್ನೊಬ್ಬರಿಗೆ ತಲುಪಿಸಬೇಕು ಅಂದ್ರೆ ಶೇರ್ ಮಾಡಿ. ಲೈಕ್ ಮಾಡೋದು ಮರೀಬೇಡಿ.